ಪಶ್ಚಿಮ ಏಷ್ಯಾದಲ್ಲಿ ದಿನೇ ದಿನೇ ಈ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ. ಹರ್ಮುಜ್ ಜಲಸಂಧಿ ದಾಟೋದಕ್ಕೆ ಇರಾನ್ ಸಮ್ಮತಿ ನೀಡಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಭಾರತಕ್ಕೆ ಇನ್ನೆರಡು LPG ಟ್ಯಾಂಕರ್ಗಳು ಬರುವಂಥ ಸಾಧ್ಯತೆ ಇದೆ. 2 ದ್ರವೀಕೃತ ಪೆಟ್ರೋಲಿಯಂ ಅನಿಲ ಟ್ಯಾಂಕರ್ಗಳು ಹರ್ಮುಜ್ ಜಲಸಂಧಿಯ ಮೂಲಕ ಸಾಗೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿ ನಡೆಸ್ತಾ ಇವೆ. ಭಾರತೀಯ ಧ್ವಜ ಹೊತ್ತ ಫೈನ್ ಗ್ಯಾಸ್ ಜಗ್ವಸಂತ್ ಪ್ರಯಾಣಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಕೂಡ ನಡೀತಾ ಇದೆ. ಗಲ್ಫ್ ಒಳಗಿರತಕ್ಕಂಥ ಒಂದು ಭಾರತದ 22 ಹಡಗುಗಳ ಸಂಚಾರಕ್ಕೆ ಮೋದಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಇರತಕ್ಕಂಥ ಏನು ಸಮಸ್ಯೆಗಳು ಇದ್ದಾವೆ LPG ಸಿಲಿಂಡರಲ್ಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೋದಿ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಹರ್ಮುಜ್ ಜಲಸಂಧಿ ದಾಟೋದಕ್ಕೆ ಇರಾನ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಮಾತ್ರ ಇದು ಸಾಧ್ಯ. ಭಾರತಕ್ಕೆ ಇನ್ನೆರಡು LPG ಟ್ಯಾಂಕರ್ಗಳೇನಿದ್ದಾವೆ, ನೀವು ನೋಡ್ತಾ ಇದ್ದೀರಿ ನೋಡಿ, LPG ಟ್ಯಾಂಕರ್ ಅದು ಭಾರತಕ್ಕೆ ಬರುತ್ತೆ. 2 ದ್ರವೀಕೃತ ಪೆಟ್ರೋಲಿಯಂ ಅನಿಲ ಟ್ಯಾಂಕರ್ಗಳು ಅದು ಬಂದರೆ ಭಾರತದ ದೊಡ್ಡ ಸಮಸ್ಯೆ ಏನಿದೆ, ಸಿಲಿಂಡರ್ ಸಮಸ್ಯೆಗಳು, ಇದು ಇತ್ಯರ್ಥ ಆಗತ್ತೆ. ಹರ್ಮುಜ್ ಜಲಸಂಧಿಯ ಮೂಲಕ ಸಾಗೋದಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸಿದೆ. ಭಾರತೀಯ ಧ್ವಜವನ್ನು ಹೊತ್ತ ಫೈನ್ ಗ್ಯಾಸ್ ಜಗ್ವಸಂತ್ ಇವಾಗ ಪ್ರಯಾಣ ಬೆಳೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಗಲ್ಫ್ ಒಳಗಿರತಕ್ಕಂಥ ಭಾರತದ 22 ಹಡಗುಗಳ ಸಂಚಾರಕ್ಕೆ ಈಗಾಗಲೇ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ ಪರ್ಮಿಷನ್ ಕೊಡಬೇಕು. ಇರಾನ್ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ಆ 2 ಟ್ಯಾಂಕರ್ಗಳೇನಿದ್ದಾವೆ, 2 ಟ್ಯಾಂಕರ್ಗಳು ಭಾರತಕ್ಕೆ ಬಂದು ತಲುಪುತ್ತೆ. ಭಾರತಕ್ಕೆ ಬಂದು ತಲುಪಿದರೆ ಇಲ್ಲಿನ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ನಮ್ಮ ಜನ, ಹೋಟೆಲ್ ಉದ್ಯಮಿಗಳು, ಇದೆಲ್ಲದಕ್ಕೂ ಪರಿಹಾರ ಸಿಗ್ಬೋದು ಅಂತ ಹೇಳ್ಬೋದು.